ಸಾಲು ಹೋರಾಟಕ್ಕೆ ಫೈನಲಿ ಕೊನೆಗೂ ಈಗ ಜಯ ಸಿಕ್ಕಿದೆ. ರಾಜ್ಯದ ಸಾರಿಗೆ ನೌಕರರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಫೈನಲಿ ಸಾರಿಗೆ ಸಮರಕ್ಕೆ ಇತಿಶ್ರೀ ಹಾಡಿದೆ ಈಗ ರಾಜ್ಯ ಸರ್ಕಾರ. ರಾಜ್ಯದ 4 ಸಾರಿಗೆ ಸಂಸ್ಥೆಗಳ ನೌಕರರಿಗೆ ಸಿಹಿ ಸುದ್ದಿ ಇದು. 26 ತಿಂಗಳ ವೇತನ ಬಾಕಿ ಪಾವತಿಗೆ ಅನುದಾನ ಬಿಡುಗಡೆ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರದಿಂದ ಇದು ಸಾರಿಗೆ ನೌಕರರಿಗೆ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. 450 ಕೋಟಿ ಹಣ ಬಿಡುಗಡೆ ಮಾಡಿದೆ ಸರ್ಕಾರ, ಆದೇಶವನ್ನ ಕೊಟ್ಟಿದೆ. ವರ್ಷಗಳ ಹೋರಾಟ ಈಗ ಫೈನಲಿ ಫಲಿತಾಂಶವನ್ನ ಕೊಟ್ಟಿರುವಂತದ್ದು. 26 ತಿಂಗಳ ಹಣ ಬಾಕಿ ಏನಿತ್ತು ಅದನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಈಗ ಆದೇಶವನ್ನ ಕೊಟ್ಟಿದೆ. ರಾಜ್ಯದ ಸಾರಿಗೆ ನೌಕರರಿಗೆ ಭರ್ಜರಿ ಗುಡ್ ನ್ಯೂಸ್ ಇದು. ಸಾಲು ಸಾಲು ಹೋರಾಟಗಳನ್ನ ಮಾಡಿದ್ದಾರೆ, ಬಹಳಷ್ಟು ವರ್ಷಗಳಿಂದ ಹೋರಾಟಗಳನ್ನ ಮಾಡಿದ್ರು. ಈಗ ಕೊನೆಗೂ ಕೂಡ ಜಯ ಸಿಕ್ಕಿದೆ. ಸಾರಿಗೆ ಸಮರಕ್ಕೆ ರಾಜ್ಯ ಸರ್ಕಾರ ಇತಿಶ್ರೀ ಹಾಡಿದೆ. ಈಗ ರಾಜ್ಯದ 4 ಸಾರಿಗೆ ಸಂಸ್ಥೆಗಳ ನೌಕರರಿಗೆ ಭರ್ಜರಿ ಸಿಹಿ ಸುದ್ದಿ ಇವತ್ತು. 26 ತಿಂಗಳ ವೇತನ ಬಾಕಿ ಪಾವತಿ ಏನಿತ್ತು ಅದಕ್ಕೆ ಈಗ ಬಿಡುಗಡೆ ಮಾಡಲಿಕ್ಕೆ ಅನುದಾನವನ್ನು ಆದೇಶ ಕೊಟ್ಟಿದೆ ರಾಜ್ಯ ಸರ್ಕಾರ. 450 ಕೋಟಿ ಹಣ ಬಿಡುಗಡೆ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಹೀಗೆ ಸಾಲು ಸಾಲು ಪ್ರೊಟೆಸ್ಟ್ಗಳು, ಪ್ರತಿಭಟನೆಗಳು, ಹಲವು ವರ್ಷಗಳಿಂದ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆಗಳು. ಪ್ರತಿ ಬಾರಿ ರಾಜ್ಯ ಸರ್ಕಾರ ಒಂದು ಭರವಸೆಯನ್ನ ಕೊಡುತ್ತೆ, ಆದ್ರೆ ಹಣ ಮಾತ್ರ ಬಿಡುಗಡೆ ಮಾಡ್ತಾ ಇಲ್ಲ ಅನ್ನುವಂತ ಆರೋಪ. ಈಗ ಫೈನಲಿ ದೊಡ್ಡ ಮಟ್ಟದಲ್ಲಿ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸಾರಿಗೆ ಇಲಾಖೆಯ ನೌಕರರಿಗೆ. 2021ರಿಂದ 2023ರವರೆಗಿನ ವೇತನ ಪರಿಷ್ಕರಣೆಯ ಹಿಂಬಾಕಿ ಪಾವತಿ ಒಟ್ಟು 1,277.92 ಕೋಟಿ ರೂಪಾಯಿ ಬಾಕಿ ಪೈಕಿ ಮೊದಲ ಕಂತು ಈಗ ರಿಲೀಸ್ ಮಾಡಲಾಗ್ತಾ ಇದೆ. ಕೆಎಸ್ಆರ್ಟಿಸಿಗೆ 143.85 ಕೋಟಿ ರೂಪಾಯಿ, ಬಿಎಂಟಿಸಿಗೆ 137.24 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈಗ ಫೈನಲಿ ರಾಜ್ಯ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ವಾಯುವ್ಯ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಗಳಿಗೂ ಕೂಡ ಹಣ ಹಂಚಿಕೆ ಆಗುತ್ತೆ. ಬಿಡುಗಡೆಯಾಗಿರುವಂತಹ ಹಣವನ್ನ ವೇತನ ಬಾಕಿಗೆ ಮಾತ್ರ ಬಳಸಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ನೌಕರರಿಗೆ ಒಂದೇ ಕಂತಿನಲ್ಲಿ ಹಣವನ್ನ ಪಾವತಿ ಮಾಡಬೇಕು. ಸಾರಿಗೆ ಇಲಾಖೆ ಕೂಡ ಆದೇಶವನ್ನ ಕೊಟ್ಟಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಏನ್ ಭರವಸೆ ಕೊಟ್ಟಿದ್ರಲ್ಲ ಅದರಂತೆ ಈಗ ಸಾರಿಗೆ ನೌಕರರ ಖಾತೆಗೆ ಹಣ ಹೋಗಬೇಕು. ಆರ್ಥಿಕ ಇಲಾಖೆಯ ಸಮ್ಮತಿಯ ಬೆನ್ನಲ್ಲೇ ಹೊರಬಿದ್ದಿರುವಂತಹ ಅಧಿಕೃತ ಒಂದು ಸೂಚನೆ ಇದು. ಹಾಗಾಗಿ ಸದ್ಯಕ್ಕೆ ಈಗ ದೊಡ್ಡ ಮಟ್ಟದಲ್ಲಿ ಟೋಟಲ್ 450 ಕೋಟಿ ಹಣವನ್ನ ಬಿಡುಗಡೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ಡೆಸ್ಕ್ ಇಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿನುತಾ, ಫೈನಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತು. ಬಹಳ ವರ್ಷಗಳಿಂದ ಬಹಳಷ್ಟು ಹೋರಾಟಗಳು, ಪ್ರತಿಭಟನೆಗಳು ಏನೇನೋ ಆಗೋಯ್ತು ಈ ಒಂದು ವಿಚಾರದಲ್ಲಿ. ಈಗ ಫೈನಲಿ ರಾಜ್ಯ ಸರ್ಕಾರ 450 ಕೋಟಿ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆದೇಶ ಕೊಟ್ಟಿದೆ. ಈಗ ಹಣ ಯಾವಾಗ ಅವ್ರ ಖಾತೆಗೆ ಹೋಗುತ್ತೆ, ಏನಿದೆ ಅಪ್ಡೇಟ್ಸ್? ರೋಷಿನಿ, ಈಗಾಗಲೇ ಇದು ನಿಜಕ್ಕೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಯಾರೆಲ್ಲ ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಅಂತಹ ನೌಕರರಿಗೆ ಇದು ಒಂದು ಸೂಕ್ಷಣ ಅಂತಾನೆ ಹೇಳ್ಬೋದು. ಇವತ್ತು ಅವರಿಗೆ ಮರೆಯಲಾಗದ ದಿನ ಆಗಿರುತ್ತೆ. ಯಾಕಂದ್ರೆ ಇಷ್ಟು ದಿನ ಅವರು ಸಾಕಷ್ಟು ಹೋರಾಟವನ್ನ ಕೂಡ ನಡೆಸಿದ್ದು. ಅಂದ್ರೆ ಅವರ ಒಂದು 32 ತಿಂಗಳ ಒಂದು ವೇತನ ಪರಿಷ್ಕರಣೆ ಬಾಕಿ ಉಳಿಸಿಕೊಳ್ಳಲಾಗಿತ್ತು 7ನೇ ವೇತನ ಆಯೋಗಕ್ಕೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನಂತ ಸುಬ್ಬರಾವ್ ಅವರ ನೇತೃತ್ವದಲ್ಲೂ ಕೂಡ ಸಾಕಷ್ಟು ಪ್ರತಿಭಟನೆಗಳನ್ನ ಮತ್ತೆ ಚಳುವಳಿಗಳನ್ನ ಕೂಡ ಮಾಡಿದ್ದಿದೆ. ಆದರೆ ಅನಂತ ಸುಬ್ಬರಾವ್ ಅವರ ಒಂದು ನಿಧನದ ನಂತರದಲ್ಲಿ ಅವರು ನಮಗೆ ಮುಂದಾಳತ್ವವನ್ನು ವಹಿಸೋದಕ್ಕೆ ಇನ್ಯಾರು ಇಲ್ಲ ಅನ್ನುವಂತಹ ಹತಾಶೆ ಭಾವನೆಯನ್ನ ಹೊಂದಿದ್ರು. ಆದರೆ ಇಂತಹ ಸಂದರ್ಭದಲ್ಲಿ ನಿಜಕ್ಕೂ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಒಂದು MD ಆಗಿರ್ಬೋದು ಅಥವಾ ಸಚಿವರಾಗಿರ್ಬೋದು ಒಂದು ನೌಕರರ ಒಂದು ಮನವಿಗೆ ಹೋಗೊಟ್ಟು ಇದೀಗ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ರಿಕ್ವೆಸ್ಟ್ ಅನ್ನು ಕೂಡ ಸಲ್ಲಿಸಿದ್ರು. ನಮ್ಮ ಒಂದು 26 ತಿಂಗಳ ವೇತನವನ್ನ ಪರಿಷ್ಕರಣೆಯನ್ನ ಮಾಡಬೇಕು, ತಕ್ಷಣವೇ ಏನು ಹಿಂಬಾಕಿ ಉಳಿದಿದೆ ಅದನ್ನೆಲ್ಲವನ್ನು ಕೂಡ ನೌಕರರಿಗೆ ಜಮೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಸದುದ್ದೇಶದಿಂದ ಮನವಿಯನ್ನು ಕೂಡ ಸರ್ಕಾರಕ್ಕೆ ನೀಡಲಾಗಿತ್ತು. ಅದರಂತೆ ಇದೀಗ ಎಚ್ಚೆತ್ತುಕೊಂಡಂತಹ ಸರ್ಕಾರ ಅವರ ಮನವಿಗೆ ಹೋಗುಟ್ಟು 450 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿರುವಂಥದ್ದು. ಇಲ್ಲಿ ಒಟ್ಟು ಏನು ನಮ್ಮ ಬೆಂಗಳೂರಿನ ಒಂದು KSRTC ಆಗಿರ್ಬೋದು, BMTC ಆಗಿರ್ಬೋದು, ಅಥವಾ ವಾಯುವ್ಯ ಸಾರಿಗೆ ಆಗಿರ್ಬೋದು, ಅಥವಾ ಕಲ್ಯಾಣ ರಸ್ತೆ ಸಾರಿಗೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಒಳಗೊಂಡಂತೆ 450 ಕೋಟಿ ಅನುದಾನವನ್ನ ಇದೀಗ ಬಿಡುಗಡೆಯನ್ನ ಮಾಡಿರುವಂಥದ್ದು. ಒಟ್ಟಾರೆಯಾಗಿ KSRTCಗೆ ಇಲ್ಲಿ 143.85 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ. ಇನ್ನು BMTCಗೆ 137.24 ಕೋಟಿಯನ್ನ ನಿಗದಿ ಮಾಡಲಾಗಿದೆ. ಜೊತೆಗೆ ಇನ್ನು ವಾಯುವ್ಯ ಸಾರಿಗೆಗೆ 87 ಕೋಟಿ, ಹಾಗೆ ಕಲ್ಯಾಣ ಕರ್ನಾಟಕಕ್ಕೆ 81 ಕೋಟಿಗಳಂತೆ ಒಟ್ಟಾರೆಯಾಗಿ 450 ಕೋಟಿ ಹಣವನ್ನ ಒಂದು ನೌಕರರ ಹಿಂಬಾಕಿಗೆ ನಿಗದಿಯನ್ನ ಮಾಡಿರೋದು. ಇನ್ನು ಇದೆಲ್ಲ ಯಾವಾಗ ಒಂದು ಜಾರಿಗೆ ಬರುತ್ತೆ ಅನ್ನೋದಾದ್ರೆ
ಇದು ಅಲ್ಲಿ ಇನ್ನೇನು ಸಾರಿಗೆ ನೌಕರರಿದೆ ಅವರ ಒಂದು ಅಕೌಂಟಿಗೆ ನೇರವಾಗಿ ಜಮೆಯನ್ನ ಮಾಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಒಂದು ಮೇ 1 ಕಾರ್ಮಿಕರ ದಿನಾಚರಣೆ ಕೂಡ ಇರುವಂಥದ್ದು. ಆ ಒಂದು ಸುಸಂದರ್ಭದಲ್ಲಿ ಎಲ್ಲ ರಾಜ್ಯದ ಒಂದು ಸಾರಿಗೆ ನೌಕರರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ KSRTC ಒಂದು ಪ್ರಯತ್ನವನ್ನ ಮಾಡಿ ಇದೀಗ ಸಕ್ಸಸ್ ಕೂಡ ಆಗಿರುವಂಥದ್ದು. ಇನ್ನು ಮೇ 1ನೇ ತಾರೀಕು ಎಲ್ಲ ಯಾರು ಸಾರಿಗೆ ನೌಕರರಿದ್ದಾರೆ ಅವರೆಲ್ಲರಿಗೂ ಕೂಡ ನೇರವಾಗಿ 1ನೇ ಕಂತಿನಲ್ಲಿ ಮೊದಲ ಹಂತದ ಒಂದು ಹಣವನ್ನ ಜಮೆಯನ್ನು ಕೂಡ ಮಾಡಲಾಗುತ್ತೆ. ರೋಶಿನಿ, ಎಸ್ ವಿನುತಾ, ವಿಶೇಷವಾಗಿ ಈಗ ಕೇವಲ 26 ತಿಂಗಳ ಹಣ ಮಾತ್ರ ಇಲ್ಲಿ ಬಾಕಿ ಇದೆ, ಅದನ್ನ ಮಾತ್ರ ಇಲ್ಲಿ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿರೋದು. ಇನ್ನು ಉಳಿದಂತ ಹಣ ಯಾವಾಗ ಕೊಡ್ತಾರೆ? ಅದ್ರ ಜೊತೆಗೆ ಈಗ ಸಾರಿಗೆ ಇಲಾಖೆ ಸಚಿವರು ರಾಮಲಿಂಗಾರೆಡ್ಡಿ ಇದ್ರ ಬಗ್ಗೆ ಏನ್ ಮಾಹಿತಿ ಕೊಟ್ಟಿದ್ದಾರೆ, ಏನ್ ಹೇಳ್ತಿದ್ದಾರೆ ಅವರು? ಎಸ್ ರೋಶಿನಿ, ಇವತ್ತು 2:15ಗೆ ಒಂದು ಆ ಬಗ್ಗೆ ಕುರಿತು ಮೀಟಿಂಗ್ ಅನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು. ಯಾಕಂದ್ರೆ ಒಟ್ಟು 32 ತಿಂಗಳ ವೇತನ ಪರಿಷ್ಕರಣೆ ಬಾಕಿ ಇದ್ದಂಥದ್ದು. ಅದರಲ್ಲಿ ಇದೀಗ ಸರ್ಕಾರದ ಗಮನ ಬಂದಿರುವಂತದ್ದು 26 ತಿಂಗಳ ಒಂದು ವೇತನ ಪರಿಷ್ಕರಣೆಗೆ ಮಾತ್ರ ಒಪ್ಪಿಗೆಯನ್ನ ನೀಡಿರುವಂತದ್ದು. ಅದನ್ನು ಕೂಡ ನಾನು ಹಂತ ಹಂತವಾಗಿ ಜಮೆಯನ್ನ ಮಾಡ್ತೀವಿ ಎನ್ನುವಂತ ಮಾತುಗಳನ್ನು ಕೂಡ ಹೇಳಿತ್ತು. ಆದ್ರೆ ಇದಕ್ಕೆ ನೌಕರರು ಕೂಡ ಒಪ್ಪಿರಲಿಲ್ಲ. ಯಾಕಂದ್ರೆ ಸಾಕಷ್ಟು ಸಭೆಗಳನ್ನ ಮೀಟಿಂಗ್ ಗಳನ್ನ ಕೂಡ ನಡೆಸಲಾಗಿತ್ತು. ಆದ್ರೆ ತದನಂತರದಲ್ಲಿ ಯಾರು ಕೂಡ ಒಪ್ಪದ ಕಾರಣ 26 ಕಂತುಗಳ ಅಂದ್ರೆ 26 ತಿಂಗಳುಗಳ ಏನು ವೇತನ ಹಿಂಬಾಕಿ ಇತ್ತು ಅದನ್ನ ಮಾಡೋದಾಗಿ ಇದೀಗ ಭರವಸೆಯನ್ನ ನೀಡಿರುವಂತದ್ದು. ತದನಂತರದಲ್ಲಿ ಹಂತ ಹಂತವಾಗಿ ನಾನು ಇದೆಲ್ಲವನ್ನು ಕೂಡ ಏನು 32 ತಿಂಗಳ ಒಂದು ವೇತನವನ್ನು ಕೂಡ ನಾವು ಪರಿಷ್ಕರಣೆಯನ್ನ ಮಾಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ಕೂಡ ನೀಡಿರುವಂತದ್ದು. ಸೊ ಈ ಒಂದು ಸಂಬಂಧಪಟ್ಟಂತೆ ಇವತ್ತು 2:15ಗೆ ರಾಮಲಿಂಗಾರೆಡ್ಡಿಯವರ ನೇತೃತ್ವದಲ್ಲಿ ಎಲ್ಲ ನೌಕರರ ಮುಖಂಡರ ಜೊತೆ ಕೂಡ ಸಭೆಯನ್ನ ಕರೆದು ತದನಂತರದಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿರುವಂತದ್ದು. ರೋಶಿನಿ, ಎಸ್, ಥ್ಯಾಂಕ್ ಯು ವಿನುತಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಈಗ ರಾಜ್ಯ ಸರ್ಕಾರದ ಆದೇಶ ಇದು. ಹಲವು ವರ್ಷಗಳ ಹೋರಾಟದಿಂದ ಒಂದು ಫೈನಲಿ ಜಯ ಸಿಕ್ಕಿದೆ ಸಾರಿಗೆ ಇಲಾಖೆಯ ನೌಕರರಿಗೆ. ಹಾಗಾಗಿ ಈ ಕುರಿತು ಸಾರಿಗೆ ಇಲಾಖೆ ಸಚಿವರು ರಾಮಲಿಂಗಾರೆಡ್ಡಿ ಇವತ್ತು ಸಂಜೆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರಂತೆ. ಸುದ್ದಿಗೋಷ್ಠಿಯಲ್ಲಿ ಎಲ್ಲಾ ಮಾಹಿತಿಯನ್ನ ತಿಳಿಸ್ತಾರೆ. ಅಂತಂದ್ರೆ ಇನ್ನ ಉಳಿದಂತ ಹಣ ಇದೆ, ಅದನ್ನ ಯಾವಾಗ ಕೊಡ್ತಾರೆ, ಅಥವಾ ಈಗ 26 ತಿಂಗಳ ಹಣ ಏನ್ ಬಾಕಿ ಇರುವಂತದ್ದು ಈಗ ರಾಜ್ಯ ಸರ್ಕಾರ ಏನ್ ಘೋಷಣೆ ಮಾಡಿದೆ, ಆದೇಶವನ್ನ ಕೊಟ್ಟಿದೆ, ಇದರ ಪ್ರೊಸೀಜರ್ ಏನಿರುತ್ತೆ ಪ್ರತಿಯೊಂದು ಕೂಡ ಸಾರಿಗೆ ಇಲಾಖೆಯ ಸಚಿವರೇ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಹಾಗಾಗಿ ಇವತ್ತು ಸಂಜೆ ಸಾರಿಗೆ ಇಲಾಖೆ ಸಚಿವರು ಸುದ್ದಿಗೋಷ್ಠಿ ಮೂಲಕ ಎಲ್ಲಾ ಮಾಹಿತಿಯನ್ನ ಕೊಡ್ತಾರೆ.